ಪೀಡಿಗಳು ಬೆಳಗಾಗ್ಬಿಡ್ತು. ಇವಾಗ ನನ್ನ ಅಂತ ಕೊಟ್ಟುಂಟಾರೆ ಇಲ್ಲಿ ಕಾಯಿಲೆಗಳು ನಾವು ಮಾಡ್ಕೊಳ್ಳೋದು. ನಾನು ಯಾರನ್ನೂ ಕಾಯಿಲೆ ಒಂದಲ್ಲ ಜಾತಿನಲ್ಲ. ನೀವು ಯಾರು ದಯವಿಟ್ಟು ಯಾರನ್ನೂ ಹಾಡ್ಕೊಳಕ್ಕೆ ಹೋಗ್ಬಾರ್ದು ಅಂತ ನನಗೆ. ನಾನು ನಿಮ್ಮನ್ನು ಒಂದೇ ಕೇಳೋದು, ನೀವು ಬ್ಯಾಡ್ ಭಾಷೆ ಮಾಡ್ಕೊಳ್ಳಿ, ಅವಿವೇಕುಲ್ಲ, ನನಗೆ ಬೇಜಾರಿಲ್ಲ. ನನ್ನಷ್ಟು ನೀವು ಬಾಳಕ್ಕಾಗಲ್ಲ, ನನ್ನಷ್ಟು ನೀವು ಬದುಕಾಗಲ್ಲ, ನೀವು ಬ್ಯಾಡ್ ಭಾಷೆ ಮಾಡ್ತೀರಿ. ಆದರೆ ಯಾರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿ. ನಿಮ್ಮ ಅಕ್ಕಂಗೆ ಇರ್ತಾರೆ, ನಿಮ್ಮ ಅಂತಮ್ಮಗಳು ಇರ್ತಾರಲ್ಲ ಅಲ್ಲಿ. ಹಾಂ, ಆ ನಾಯಿ ಕಟ್ಟು, ಅದು ಅಪ್ಪ ಗೊತ್ತಿಲ್ಲ ನಾಯಿ ಕಡಿಯುತ್ತೆ ಅಂತ. ಏನಿಲ್ಲ ಬಿಡು, ಹಂಗೆ ಎಣ್ಣೆ ಹಿಡಿಬೇಕು ಫಸ್ಟು. ಬಾಬಾ ಎರಡು ನಾಯಿ ತನ ಬಿಟ್ಕೊಳ ಕಡ್ರಿಗೆ. ನಾನು ಹ್ಯಾಂಡಿಕ್ಯಾಪ್ ಪೇಷೆಂಟಿಗೆ ಬೈಯಲ್ಲ, ಅವ್ರ ಕಡೆ ಜಮಾ ಮಾಡಿದ್ರೆ ಮಾತ್ರ ಬೈಯತ್ತ. ಯಾಕೆಂದರೆ ಗೊತ್ತಿದ್ದ ಮಕ್ಕಳು ನೀವು ಬೇಡಿಕೆ ಬೇಕು. ಅದನ್ನ ಕರೆಕ್ಟಾ? ಬಾಯ್ಲಿ ಏನು ಓದ್ತಿದ್ದೀಮ್ಮ? ಬಾ ಮುಂದಕ್ಕೆ, ಏನು ಪರವಾಗಿಲ್ಲ. ಏನು ಓದ್ತಿದ್ದಿ ಮಕ್ಕಳೇ? ಫಸ್ಟ್ ಪೀಸ್ ಓದ್ತಿ ಆಡ್ಕೊತಾರಲ್ಲ, ನಿಮ್ಮಲ್ಲಿ ನೇರ ಆಡ್ಕೊಳಲ್ಲ, ಗೊತ್ತಾಯ್ತಾ? ಆಡ್ಕೊತಾರೆ ಇನ್ಮೇಲೆ. ಇದು ಕಟ್ ಮಾಡ್ಕೊ, ಇದು ತಗೋ. ಹಬ್ಬ ಹುಣ್ಮೇಲಿ ನಿಮ್ಮನೆ ಸಮಾರಂಭಿಸಿ ಹುಡ್ಕೋ ಅಪ್ಪ ಅಂತ ಇದೆ. ಇಷ್ಟು ಕಟ್ ಮಾಡಮ್ಮ, ಇದು ಅವಳಿಗೆ ಗುಡಿಸು, ಯಾವುದೇ ಕಾಯಿಲೆ ಬರಲ್ಲ. ಬುಕ್ಕಲ್ಲಿ ಬರ್ಸು ದುರ್ಗಾ ಕೃಪೆ ಅಂತ. ಹೆಸರು ಇನ್ನೊಂದ್ಸರಿ ಬುದ್ಧಿಮಾಂದ್ಯ ಮಕ್ಕಳು, ಹೆಸರು ಕಾಳು, ಕಡಲೆಕಾಳು, ಹುಳ್ಳಿಕಾಳು. ಬುದ್ಧಿಮಾಂದ್ಯ ಮಕ್ಕಳಿದ್ರೆ ಬುದ್ಧಿ ಸರಿ ಬರಲ್ಲ ಅಂದರೆ, ನಿದ್ದೆ ಬರಲ್ಲ ಅಂದರೆ, ನಿಮಗೆ ಸ್ಟ್ರೋಕ್ ಕೊಡ್ತಿದ್ರೆ ಹೆಸರು ಕಾಳು, ಕಡಲೆಕಾಳು, ಹುಳ್ಳಿಕಾಳು 3 ಹುರಿದು ಅಂಬ್ಲಿ ಮಾಡಿಕೊಂಡು ದಿನ ರಾತ್ರಿ ಮಾಲ್ಟ್ ಮಾಡಿಕೊಡಿದ್ರೆ ನೋಡಿ ಹಿಂಗಿರ್ಬೋದು. ಸಾಕ್ಷಾತ್ ದೇವ್ರು ನೀವು. ಏನಿಲ್ಲ, ನಿಮ್ಮ ಪ್ರೀತಿನೇ ನಿಮ್ಮ ಪ್ರೀತಿ ನಮಗೆ ಆಶೀರ್ವಾದ ಇದ್ದೇ ಇರುತ್ತೆ. ನಿಮ್ಮ ಪ್ರೀತಿ ಸಾಕು ನಂಗೆ ತಮ್ಮ. ನಿಮ್ಮಂತ್ರ ಆಶೀರ್ವಾದ ಇರೋಕೆ ನಾವು ಏನೂ ಆಗಲ್ಲ. ನನ್ನ ಆಸೆ ಒಂದೇ, ಒಳ್ಳೆ ಸಾಯನ ಅಂತ. ರೋಡಾಗಲ್ಲ, ಹಾಸ್ಪಿಟಲ್ಗಲ್ಲ ತಮ್ಮ. ಹುಡ್ಕೋ ಇನ್ನೊಂದು ಸೇರ್ತಮ್ಮ, ಇನ್ನೊಂದು ಇನ್ನು ಒಂದೇ ಒಂದು ಅಂತರ ಇದೆ. ಯಾರಂತ ಕಷ್ಟ ಇದ್ರೆ ಕೈ ಎತ್ತಿ. ನನಗೆ ಸುಮ್ಮನೆ ಎಲ್ಲ ಕೈ ಎತ್ತಬೇಡಿ. ಯಾಕೆಂದರೆ ಅಂತರಗಳು ಏನಮ್ಮ ಅದು ಅವ್ರು ಬಂದು ಬೆಳಗ್ಗೆ ಕ್ಲೀನ್ ಮಾಡಿರೋದು, ಕ್ಲೀನ್ ಮಾಡೋದು. ಲಾಸ್ಟ್ ಬರ್ರಿ. ಹೊಟ್ಟೆ ನೋವಿದ್ರೆ ನೋಡಿ, ಇನ್ನೊಮ್ಮೆ ಕೇಳಿ. ಮಕ್ಕಳಾಗಿಲ್ಲ ಹೊಟ್ಟೆ ನೋವು ನನಗೆ ಅಂತಕ್ಕಂಥ ಯಾರು ಇದ್ರೆ, ಹೊಟ್ಟೆ ನೋವು ನನಗೆ ಮಕ್ಕಳಾಗಿಲ್ಲ ಬಂದೆಮ್ಮ, ಮಕ್ಕಳಾಗಿಲ್ಲ ನನಗೆ ಹೊಟ್ಟೆ ನೋವು ಇತ್ತೆ, ಹೊಟ್ಟೆ ತೋರಿಸುತ್ತೆ ಅಂತಕ್ಕಂಥ ಯಾರು ಇದ್ರೆ ಕೇಳ್ತಾರ? ಕೇಳ್ತೀವ? ನಿನಗೆ ಅದು ಮಕ್ಕಳಾಗ್ತಾವ, ಅವಳಿಗೆ ತನ್ನ ಆಗೋದಿಲ್ಲ. ಎಷ್ಟು ವರ್ಷಕ್ಕೆ? 10 ವರ್ಷ. ಎಷ್ಟು ಮಗ ಇದೆ? 10 ವರ್ಷ. ಊರು ಯಾವ್ದು ಸ್ವಂತ ಕರೆಕ್ಟಾಗಿ ಈಗ ನಮ್ಮ ಅಕ್ಕ ಕೊಟ್ಟಿದ್ದೆ, ಮಗಳಿಗೆ ಕೊಡ್ತೀನಂತೆ. ನಾನು ಕೇಳ್ದೇನಪ್ಪ ಕೊಡೋದಿದೆ ಮಗಳಿಗೆ. ಈಗ ಈ ಮಗಳು ಕೊಡ್ತೀನಿ ಮಗಳಿಗೆ. ಏನಗೋಲ್ಲಿ ಮಾತು ಹೆಣ್ಮಕ್ಳು ವಿಚಾರ ಮಾರ ಸರಿ, ಸಮಸ್ಯೆ ಮಾಡಬಾರ್ದು. ಎಲ್ಲ ನೋಡ ಇಷ್ಟೆಲ್ಲ ಸಮಸ್ಯೆ ಮಾಡ್ತೀವಿ. ಈಗ ಹೋಯ್ಲಿ ಅನ್ಕೊಂಡ್ಬಿಟ್ಟು ಅಲ್ಲಿ ನೋಡ್ದೆ ಕಾಣಲಿಲ್ಲ. ಬಂದು ಯಾರಿಗೆ ಬಂದಿಗೆ ಮಾತಾಡ್ರಿ ಪರವಾಗಿಲ್ಲ. ಅಲ್ಲೇ ಮಗ್ಲಿಗೆ ಹೋಗಿ ನಿಂತ್ಕೊಂಡ್ರು, ಹಿಂಗೆ ಗೊತ್ತಿದ್ರು ಎದ್ದು ಅದು ಯಾವಾಗ ಹಿಡಿಬೇಕು ಗೊತ್ತಾ? ರಾತ್ರಿ ಅದು ನೈಟ್ ಇದ್ದೀವಿ. ನಾನು ಇವತ್ತು ನಮ್ಮ ಅಪ್ಪ ಬಿಟ್ಟು, ನಮ್ಮ ಅಪ್ಪ ನಮ್ಮ ಅಮ್ಮನ ಬಿಟ್ಟು ಯಾವನು ಕೋಟಿ ಕೊಟ್ಟರು ಮುಟ್ಟಲ್ಲ. ನನ್ನ ಅಕ್ಕ ಮಕ್ಕಳು, ನನ್ನ ತಮ್ಮ ಅಂದರು, ನಮ್ಮ ಅಕ್ಕ, ನಾವೆಲ್ಲ ನನ್ನ ಅಣ್ಣರು. ನಮ್ಮ ಅಕ್ಕ ಮಕ್ಕಳು ಅಲ್ಲೇ ಇದ್ದಾರೆ, ಅವನು ವೀಡಿಯೋ ಮಾಡ್ತಾರೆ. ಅವನು ನಮ್ಮ ಅಕ್ಕ ಮಗನೇ. ನಾನು ನಮ್ಮ ಅಕ್ಕ ಮಕ್ಕಳು ಬಿಡಲ್ಲ. ನಾನು ಹೇಳೋದು ಕೆಲವರು ನಮ್ಮ ಮಾವ, ನಮ್ಮ ಅಕ್ಕ ಗಂಡ ನನ್ನ ಮಾತು ಕೇಳ್ತೀನಿ, ನನ್ನ ಮಾತು ಹಂಗೆ ಕಂಡೀಷನ್. ನಾವು ನಮ್ಮ ತಾಯಿ ತಂದೆ ಭೂಮಿ ಮೇಲೆ ಗಂಡ ಹೆಣ್ಣು ಸಿಗುತ್ತೆ, ಗಂಡು ಸಿಗುತ್ತೆ, ಮಕ್ಕಳು ಆಗ್ತವೆ, ತಾಯಿ ತಂದೆ ಸಿಗಲ್ಲ. ಹೇಳಿ ಏನು ಅಂತ ಪಟ್ಟಂತ ಹೇಳ್ಬಿಟ್ರೆ ಕರೆಕ್ಟೇನಣ್ಣ? ಈಗ ನೀವು ಕ್ರಿಶ್ಚಿಯನ್ನು, ಗೌಡರು, ಸೆಟ್ರು ಬೇಡ. ಮೊದಲು ತಾಯಿ ತಂದೆ, ಆಮೇಲೆ ಬೇರೆಯವರು. ಕರೆಕ್ಟಾ? ನಾನು ಓದಿಲ್ಲ. ಎಷ್ಟು ಓದಿದ್ಯಾ? 3 ತಿಂಗಳು ಕರು ಕೊಟ್ಟಿದ್ರಾ? 9 ತಿಂಗಳು ಸಾಕ್ರೆ. ಅಮ್ಮನ ಹೆಸರು ದುರ್ಗಮ್ಮ ಅಂತಲೇ ಇಟ್ಟಿದ್ದೀನಿ. ಮಗಳಿಗೆ ಗಂಗಮ್ಮ ಅಂತ ಇಟ್ಟಿದ್ದೀನಿ. ನಾನು ಬೇಡ್ಕೊಂಡಾಗ ಹಸು ನಳ್ಳಾಡ್ತಾಯಿತ್ತು. ನಾನು ಹೋಗ್ಬಿಟ್ಟು ದೀಪ ಅಂಟಿಸಿದೆ. ದೀಪ ಅಂಟಿಸಿ ಹಸು ಮನೆ ಕೊಟ್ಟು ನಾನು ಒಂದು ಡೆಲಿವರಿ ಆಯಿತು. ಕರನು ಸೂಪರ್ ಆಗಿದೆ, ಹಸುನು ಸೂಪರ್ ಆಗಿದೆ. ಅಮ್ಮನ ಹೆಸರು ಇಟ್ಟಿದ್ದೀನಿ, ಗಂಗಮ್ಮನ ಹೆಸರು ಇಟ್ಟಿದ್ದೀನಿ. ಯಾವ ಊರು ನಿಮ್ಮದು? ನಮ್ಮದು ಕನಕಪುರ. ಹಸು ಹುಷಾರ ಮಾಡೋದಂತ ಬೇಡ್ಕೊಂಡಿರ್ತೀನಿ ಅಂತ ನಮಗೆ ಫೋಟೋ ಹಸು ಆಲ್ದ ಮಂದಿ ಮರಜಿ ಕೊಳವ ಕೆಲಸ ಮಾಡ್ತೀರಂತ. ಯಾವ ಊರಿದ್ದೀರಿ ಮರಜಿ? ಕಾನವಸ ಹೇಳಿದ್ದೀರಿ. ಒಳ್ಳೆ ಹಾಸ್ಪಿಟ್ಲಿಗೆ ಹೋರಮ್ಮ, ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲ್ ಮುಂದೆ ಮೆಸೇಜ್ ಮಾಡ್ಕೊಂಡು ಕುತ್ಕೊಳ್ಳಿ, ಬಿಲ್ ಮಾಡ್ತಾರೆ. ನಾರಾರು ಏನು ಬಡ್ಕೊಂತ ನಾನು ತಿರ್ಗಾಡಿದ